ಯಂಗ್ ಇಂಡಿಯಾಗೆ 2.5 ಕೋಟಿ ದೇಣಿಗೆ ನೀಡಿದಂತಹ ಪ್ರಕರಣ ದೇಣಿಗೆ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಾವೇನು ಕದ್ದು ಮುಚ್ಚಿ ಹಣವನ್ನ ಕೊಟ್ಟಿಲ್ಲ, ನಾವು ರಾಜಾರೋಷವಾಗಿಯೇ ಹಣವನ್ನ ಕೊಟ್ಟಿದ್ದೀವಿ. ನಾವು ನಮ್ಮ ಸಂಪಾದನೆಯ ಹಣವನ್ನೇ ನಾವು ಕೊಟ್ಟಿರೋದು, ಇದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ದೇಣಿಗೆ ಕೊಟ್ಟದನ್ನ ಡಿಕೆ ಶಿವಕುಮಾರ್ ಅವರು ಸಮರ್ಥಿಸಿಕೊಳ್ಳೋ ಮೂಲಕವಾಗಿ ಅದನ್ನ ನಾವು ರಾಜಾರೋಷವಾಗಿ ಕೊಟ್ಟಿದ್ದೀವಿ, ಕದ್ದು ಮುಚ್ಚಿ ಕೊಟ್ಟಿಲ್ಲ, ಮತ್ತು ಕೊಟ್ಟಿರೋದ್ರ ಬಗ್ಗೆ ಅರಿವು ನಮಗೂ ಕೂಡ ಇದೆ ಅನ್ನೋದ್ರ ಬಗ್ಗೆ ಅವರು ಕ್ಲಾರಿಫಿಕೇಶನ್ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ನಾವು ನ್ಯಾಷನಲ್ ಹಾಲ್ಗೆ ನಾನು 25 ಲಕ್ಷ ಕೊಟ್ಟಿದ್ದೀನಿ, ಡಿ ಕೆ ಸುರೇಶ್ 25 ಲಕ್ಷ ಕೊಟ್ಟಿದ್ದೀವಿ. ತಪ್ಪೇನಿದೆ? ನಮ್ಮ ಪಾರ್ಟಿ ನಡೆಸುವಂಥ ಪೇಪರಲ್ಲಿ ನಾವು ಕೊಟ್ಟಿದ್ದೀವಿ. ಏನು ತಪ್ಪೇನಿದೆ? ಅಂದರೆ 2.5 ಕೋಟಿ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ. ಹೌದು, ನಮ್ಮ ಟ್ರಸ್ಟ್ ಇದ್ದರೂ ಕೊಟ್ಟಿದ್ದೀವಿ. ಏನು ಕೊಟ್ಟಿದ್ದೆ? ನಾವೇನು ಇಲ್ಲ ಅಂತ ನಾವೇನು ಕದ್ದು ಕೊಟ್ಟಿದ್ದೀವಾ? ರಾಜಾರಾಷ್ಟ್ರವಾಗಿ ನಾವು ಸಂಪಾದನೆ ಮಾಡೋಂಥ ನಮ್ಮ ಆಸ್ತಿಯಿಂದ ನಾವು ಕೊಟ್ಟಿದ್ದೀವಪ್ಪ. ಹೌದಪ್ಪ, ನಾವು ನ್ಯಾಷನಲ್ ಹಾಲ್ಗೆ ನಾನು 25 ಲಕ್ಷ ಕೊಟ್ಟಿದ್ದೀನಿ, ಡಿ ಕೆ ಸುರೇಶ್ 25 ಲಕ್ಷ ಕೊಟ್ಟಿದ್ದೀವಿ. ತಪ್ಪೇನಿದೆ? ನಮ್ಮ ಪಾರ್ಟಿ ನಡೆಸುವಂಥ ಪೇಪರಲ್ಲಿ ನಾವು ಕೊಟ್ಟಿದ್ದೀವಿ. ಏನು ತಪ್ಪೇನಿದೆ? ಅಂದರೆ 2.5 ಕೋಟಿ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ. ಹೌದು, ನಮ್ಮ ಟ್ರಸ್ಟ್ ಇದ್ದರೂ ಕೊಟ್ಟಿದ್ದೀವಿ. ಏನು ಕೊಟ್ಟಿದ್ದೆ? ನಾವೇನು ಇಲ್ಲ ಅಂತ ನಾವೇನು ಕದ್ದು ಕೊಟ್ಟಿದ್ದೀವಾ? ರಾಜಾರಾಷ್ಟ್ರವಾಗಿ ನಾವು ಸಂಪಾದನೆ ಮಾಡೋಂಥ ನಮ್ಮ ಆಸ್ತಿಯಿಂದ ನಾವು ಕೊಟ್ಟಿದ್ದೀವಪ್ಪ. ಹೌದಪ್ಪ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ನಾನು ನನ್ನ ಸಹೋದರ 25 ಅಂದ್ರೆ 50 ಲಕ್ಷ ಕೊಟ್ಟಿದ್ದೀವಿ ಅಂತ. ಬಟ್ ಇಲ್ಲಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರೋದು 2.5 ಕೋಟಿ ಅವರು ಕೊಟ್ಟಿರೋದಾಗಿ. ಹಾಗಾದ್ರೆ ಯಾವ ರೂಪ ಸ್ವರೂಪದಲ್ಲಿ ಈ ಹಣ ಹೋಗಿದೆ? ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯ ಕ್ಲಾರಿಟಿ ಕೊಡಬೇಕಾಗುತ್ತೆ? ಮುಂದಿನ ದಿನಗಳಲ್ಲಿ ವಿಚಾರಣೆ ಎದುರಿಸಬೇಕಾಗತ್ತಾ? ಈಗ ಪ್ರಮುಖವಾಗಿರ್ತಕ್ಕಂಥದ್ದು ಈಗಾಗಲೇ ಡಿ ಕೆ ಸುರೇಶ್ ಜೊತೆಗೆ ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ವಿಚಾರಣೆಯನ್ನು ಎದುರಿಸಿದ್ದಾರೆ. ಅಂದರೆ ಡಿ ಕೆ ಶಿವಕುಮಾರ್ ಅವರು 2 ದಿನಗಳ ಕಾಲ ಇಡಿಯಲ್ಲಿ ಈ ಒಂದು ವಿಚಾರವಾಗಿ ವಿಚಾರಣೆಯನ್ನು ಕೂಡ ಎದುರಿಸಿದ್ದಾರೆ. ಪ್ರಮುಖವಾಗಿರ್ತಕ್ಕಂಥದ್ದು ಆ ಒಂದು ಅಕೌಂಟ್ಸ್ ಬುಕ್ನಲ್ಲೂ ಕೂಡ ಒಂದು ರೀತಿಯಲ್ಲಿ ಇದು ನಮೂದಾಗಿದೆ. ಜೊತೆಗೆ ನಾವು ಟ್ಯಾಕ್ಸನ್ನು ಸಲ್ಲಿಸಬೇಕಾದ್ರೆ, ರಿಟರ್ನ್ಸ್ ಕೂಡ ಸಲ್ಲಿಸಬೇಕಾದ್ರೂ ಕೂಡ ಈ ಒಂದು ದೇಣಿಗೆ ಕೊಟ್ಟಿರೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ ಅಂತ ಡಿ ಕೆ ಸುರೇಶ್ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ 25 ಲಕ್ಷ ಅಂತ ಆ ಒಂದು ಇದರಲ್ಲಿ ಹೇಳ್ತಾರೆ. ಆದರೆ ಡಿ ಕೆ ಸುರೇಶ್ ಅವರು ಹೇಳ್ತಾರೆ 2.5 ಕೋಟಿ ಕೊಟ್ಟಿದ್ದೇವೆ, ನಮ್ಮ ಟ್ರಸ್ಟ್ನಿಂದ ಇನ್ನೊಂದು ಟ್ರಸ್ಟ್ಗೆ ನಾವು ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಅನ್ನೋ ಮಾತುಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಚಾರ್ಜ್ ಶೀಟ್ನಲ್ಲಿ 2.5 ಕೋಟಿ ಡಿ ಕೆ ಬ್ರದರ್ಸಿಂದ ಕೊಟ್ಟಿದ್ದಾರೆ ದೇಣಿಗೆ ಅನ್ನೋದು ಕೂಡ ಉಲ್ಲೇಖ ಆಗಿದೆ. ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏನಾದರೂ ಬೇರೆ ಬೇರೆ ರೀತಿಯ ಟರ್ನ್ ತೆಗೆದುಕೊಳ್ಳುತ್ತಾ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಯಾಕೆಂದರೆ ಈಗಾಗಲೇ ವಿಚಾರಣೆಯನ್ನು ನಡೆಸಿ ಚಾರ್ಜ್ ಶೀಟನ್ನು ಹಾಕಿರ್ತಕ್ಕಂಥದ್ದು. ಮುಂದಿನ ಹಂತದಲ್ಲಿ ಬೇರೆ ಸ್ವರೂಪವನ್ನು ಪಡೆದುಕೊಂಡಂಥ ಸಂದರ್ಭದಲ್ಲಿ ಡಿ ಕೆ ಬ್ರದರ್ಸ್ ಮತ್ತೆ ವಿಚಾರಣೆಗೆ ಹೋಗಬೇಕಾಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಒಂದಂತೂ ಸತ್ಯ, ಅಂದರೆ ಎಲ್ಲ ಒಂದು ಕಡೆ ಟ್ಯಾಕ್ಸ್ ವಿಚಾರವಾಗಿ ಎಲ್ಲೊಂದು ಕಡೆ ರಿಟರ್ನ್ ಅನ್ನು ಸಲ್ಲಿಸಬೇಕಾದ್ರೆ ಇದು ನಮೂದಾಗಿಲ್ಲ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಅದಕ್ಕೆ ಕ್ಲಾರಿಟಿ ಕೊಡುವಂಥ ಕೆಲಸವನ್ನು ಡಿ ಕೆ ಬ್ರದರ್ಸ್ ಮಾಡಿದ್ದಾರೆ. ಹಾಗಾಗಿ ಇಡಿ ಮುಂದಿನ ಯಾವ ರೀತಿ ಪ್ರಕ್ರಿಯೆಗಳನ್ನು ಮುಂದುವರಿಸುತ್ತೆ ಕಾದು ನೋಡಬೇಕಾಗುತ್ತೆ. ಅದರ ಆಧಾರದ ಮೇಲೆ ಇವು ಇಬ್ಬರಿಗೂ ಕೂಡ ಒಂದು ರೀತಿಯಲ್ಲಿ ಇಡಿ ಇಕ್ಕಳ ಇರುತ್ತೆ ಇಲ್ವೋ ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ. ದಿವ್ಯಾ.